ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಾಸ್ತ್ರ, ಭೂತಕಾಲ, ವರ್ತಮಾನ, ಭವಿಷ್ಯತ್ ಕಾಲ ಇದೆಲ್ಲದರ ಬಗ್ಗೆನೂ ನಿಖರವಾದ ಮಾಹಿತಿಯನ್ನು ತಿಳಿಸಿಕೊಡುವಂತಹ ಪಂಡಿತ ದಿನೇಶ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಾಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ಸಾಮಾನ್ಯವಾಗಿ ಎಲ್ಲ ಜನರು ಅನ್ಕೊಂತಾರೆ ಜ್ಯೋತಿಷ್ಯ ಶಾಸ್ತ್ರ ಅಂದ್ರೆ ಪುರೋಹಿತರು ಮಾತ್ರ ಕಲಿಬೇಕು, ಆ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾರೆ ಅವ್ರಿಗೆ ಮಾತ್ರ ಅದು, ನಮಗೆಲ್ಲ ಕಲಿಯಕ್ಕಾಗಲ್ಲ, ಅದ್ರ ಬಗ್ಗೆ ತಿಳ್ಕೊಳಕ್ಕಾಗಲ್ಲ ಅಂತ. ಈಗೆಲ್ಲ ನೀವೇನು ಅನ್ಕೊಂಡಿದ್ದೀರಾ ಅದಕ್ಕೆ ಒಂದು ಉತ್ತಮ ಉದಾಹರಣೆ ನಾವು ಕಲಿಬೋದು, ಎಲ್ಲರೂ ಕೂಡ ತಿಳ್ಕೊಬೋದು ಅನ್ನೋಕ್ಕೆ ನಕ್ಷತ್ರ ನಾಣ್ಯ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸು ಈಗಾಗಲೇ 109 ಯಶಸ್ವಿ ಬ್ಯಾಚಸ್ಗಳಾಗಿದೆ. ವಿಶ್ವದೆಲ್ಲೆಡೆಯಿಂದ ಎಲ್ಲ ಉದ್ಯೋಗ ಮಾಡುವಂಥವ್ರು, ಸಾಮಾನ್ಯವಾಗಿ ಆಟೋ ಡ್ರೈವರಿಂದ ಹಿಡಿದು ನಾಸಾದಲ್ಲಿ ವರ್ಕ್ ಮಾಡೋರು, ಸೈಂಟಿಸ್ಟು, ಇಂಜಿನಿಯರ್, ಡಾಕ್ಟರ್ಸ್, ಈ ರೀತಿ ಎಲ್ಲ ಉದ್ಯೋಗ ಮಾಡೋರು ಕೂಡ ಗುರುಜಿ ಅವರಿಂದ ಜ್ಯೋತಿಷ್ಯ ಶಾಸ್ತ್ರದ ಕ್ಲಾಸಸ್ಸನ್ನು ಕಲ್ತಿದ್ದಾರೆ. ಈ ಮೂಲಕನೇ ಗೊತ್ತಾಗುತ್ತೆ. ಜೊತೆಗೆ ಜ್ಯೋತಿಷ್ಯ ಕಲಿತವರು ಕೂಡ ಅವರ ಅಭಿಪ್ರಾಯವನ್ನು ತಿಳಿಸ್ತಾರೆ. ನಾವು ಕಲ್ತಿದ್ದೀವಿ, ನಮಗೆ ಹೇಗೆಲ್ಲ ಉಪಯೋಗ ಆಗಿದೆ, ಎಷ್ಟು ಇದರಿಂದ ಯೂಸ್ ಆಗ್ತಿದೆ ಅಂತ ಈ ಮೂಲಕನೇ ಗೊತ್ತಾಗುತ್ತೆ ಎಷ್ಟು ನಮಗೆ ಇಂಪಾರ್ಟೆಂಟ್ ಅನಿಸುತ್ತೆ ಜ್ಯೋತಿಷ್ಯವನ್ನು ಕಲಿಯೋದು. ಈಗ ಕುತೂಹಲ ಇದ್ದೇ ಇರುತ್ತೆ ನಮ್ಮ ಲೈಫಲ್ಲಿ, ನೆಕ್ಸ್ಟ್ ಏನಾಗುತ್ತೆ, ಹೀಗೆ ಒಳ್ಳೇದಾಗತ್ತಾ ಕೆಟ್ಟದಾಗತ್ತಾ, ಈ ರೀತಿ ಎಲ್ಲ ತಿಳ್ಕೊಳ್ಳೋ ಸಾಮಾನ್ಯವಾಗಿ ಎಲ್ರಿಗೂ ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ನಮ್ಮ ಕಾರ್ಯಕ್ರಮಕ್ಕೆ ಕಾಲ್ ಮಾಡ್ತೀರಾ ನೀವು, ಗುರುಜಿ ಅವರಿಂದ ಕೇಳ್ತೀರಾ. ಬಟ್ ಪ್ರತಿ ಸರಿನೂ ನಿಮ್ಗೆ ಕಾಲ್ ಮಾಡಿ ಕೇಳೋಕ್ಕಾಗಲ್ವಲ್ಲ, ಅದು ನೀವೇ ಕಲ್ತ್ರೆ ಯಾವಾಗ ನಿಮಗೆ ಏನೆಲ್ಲ ಪ್ರಶ್ನೆ ಆಗಿರುತ್ತೆ ಅದನ್ನು ನೀವೇ ಕಂಡುಕೊಳ್ಬೋದು. ಹಾಗಾಗಿ ಒಂದು ಉತ್ತಮ ಅವಕಾಶ. ಡಿಸೆಂಬರ್ 1ನೇ ತಾರೀಕು ಜ್ಯೋತಿಷ್ಯ ಶಾಸ್ತ್ರದ 110ನೇ ಬ್ಯಾಚ್ ಶುರು ಆಗ್ತದೆ. ಕೇವಲ 6,999 ರೂಪಾಯಿಗೆ ನಿಮ್ಮ ಕುಟುಂಬ ಸಮೇತದಲ್ಲಿ ನೀವು ಮನೆಯಲ್ಲೇ ಕೂತು, ಎಲ್ಲಿಗೂ ಬರೋ ಅವಶ್ಯಕತೆ ಇರಲ್ಲ, ಮನೇಲೇ ಕೂತು ಎಲ್ಲರೂ ಕೂಡ ಜ್ಯೋತಿಷ್ಯವನ್ನು ಕಲಿಬೋದು. 15 ದಿವಸದಲ್ಲಿ ಸ್ವತಃ ಗುರೂಜಿ ಅವರ ಕ್ಲಾಸಸ್ ತಗೋತಾರೆ. ನಿಮಗೆ ಅಲ್ಲೂ ಕೂಡ ಏನೆಲ್ಲ ಡೌಟ್ ಇರುತ್ತೆ, ಇದು ಅರ್ಥ ಆಯಿತೋ ಅರ್ಥ ಆಗಿಲ್ಲ, ಗೊತ್ತಾಗಿಲ್ಲ, ಏನೆಲ್ಲ ಡೌಟ್ಸ್ ಇದೆ ಸ್ವತಃ ಗುರೂಜಿಯವರೇ ಅದನ್ನು ಕ್ಲಿಯರ್ ಮಾಡ್ತಾರೆ. ಡಿಸೆಂಬರ್ 1ನೇ ತಾರೀಕಿಂದ ನಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರಿಗೆ ನೀವು ಕಾಲ್ ಮಾಡಿ ಆ ನಂಬರಿಗೆ ನೀವು ಜಾಯ್ನ್ ಆಗ್ಬೋದು. ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿ ಕ್ಲಾಸಸ್ಗಳನ್ನ ಶುರು ಮಾಡ್ಬೋದು, ನಡ್ಸ್ಕೊಂಡು ಹೋಗ್ಬೋದು. ಗುರೂಜಿ ಕ್ಲಾಸಸ್ ಬಗ್ಗೆ ಹೇಳಿದೆ, ಸಾಕಷ್ಟು ಜನ ಅನ್ಕೋತಾರೆ ಅಲ್ಲ, ಇಲ್ಲ ಇದು ಏನು ಹೇಳ್ತೀರಾ, ನೀವೇ ಹೇಳ್ತೀರಾ ಒಂದು ವರ್ಗಕ್ಕೆ ಅಷ್ಟೇ, ಅವರಷ್ಟೇ ಕಲಿಬೇಕು ಅಂತ ಹೇಳಿ. ಆ ರೀತಿ ಅನ್ಕೊಳ್ಳೋರಿಗೆ ಇದು ಒಂದು ಬೆಸ್ಟ್ ಇದು ಅನ್ಬೋದು. ಸದ್ಯಕ್ಕೊಬ್ರು ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ 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 ಮೇಡಮ್, ನನ್ನ ಹೆಸರು ಸುಧಾ ಅಂತ. ನಮಸ್ತೆ ಮೇಡಮ್, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್ ನನ್ನ ಹೆಸರು ಸುಧಾ ಅಂತ, ಬೆಂಗಳೂರಿಂದನೇ ಮಾತಾಡ್ತಾ ಇರೋದು. ಸರಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಮೇಡಮ್. ಪ್ರಸನ್ನ ಶಾಸ್ತ್ರ. ಸರಿ, 1ರಿಂದ 249 ಸಂಖ್ಯೆ ಹೇಳಿ. 75 ಮೇಡಮ್. ಓಕೆ, ಏನು ಪ್ರಶ್ನೆ ಇದೆ ಕೇಳಿ ಮೇಡಮ್. ಮೇಡಮ್, ನನಗೆ ಮಗು ಆಗಿಲ್ಲ ಇನ್ನು. ಮಗು ಯಾವಾಗ ಆಗುತ್ತೆ ಅಂತ ಕೇಳಕ್ಕೋಸ್ಕರ ಮಾಡಿದೆ. ನೋಡೋಣ, ಚೆಕ್ ಮಾಡೋಣ. ಚೈಲ್ಡ್ ಬರ್ತ್ಗೆ ಪ್ರಶ್ನಾಶಾಸ್ತ್ರದಲ್ಲಿ 5th ಕಸ್ಪ್ ನೋಡ್ತೀವಿ. 5th ಕಸ್ಪಲ್ಲಿ ಚೈಲ್ಡ್ ಬರ್ತ್ ಕಾಂಬಿನೇಷನ್ ತೋರಿಸಿಲ್ಲ ಮೇಡಮ್. ಈ ಕಾಂಬಿನೇಷನ್ ಎಲ್ಲ ರೆಡ್ ಬಂದಿದೆ. ಚೈಲ್ಡ್ ಬರ್ತ್ ಆಗೋದು ಕಷ್ಟ ಅಂತ ತೋರಿಸ್ತಾ ಇದೆ. ಎಲ್ಲೇ 2ನೇ ಮನೆ 5ನೇ ಮನೆ ಬರಬೇಕು ಪ್ರಶ್ನಾಶಾಸ್ತ್ರದಲ್ಲಿ, ಅದು ಬಂದಿಲ್ಲ ಅಂದರೆ ತುಂಬಾ ಟಫ್ ಅಂತ ಬರುತ್ತೆ. ಆದರೂ ಕೂಡ ನೆಕ್ಸ್ಟ್ ಲೆವೆಲಲ್ಲಿ ನಾವು ದಶಾದಲ್ಲಿ ಏನಾದ್ರು ಇದೆಯಾ ಅಂತ ಸಣ್ಣದಾಗಿ ನೋಡ್ತೀವಿ.